ನೋಡಿ, ಆ ಲೇಡಿ ಹೇಳ್ತದಂಥ ಒಂದು ಮಾತು ಅದನ್ನು ಗಮನದಲ್ಲಿಟ್ಟು ನಾವು ಕೇಳಬೇಕು. ಬರೀ ಏನು ಅಂದರೆ ಒಂದು ಪುಟ್ಟಿ ಸಗಣಿ ಹಾಕಿದ್ರೆ ನಮಗೊಂದು ದಿನಕ್ಕೆ ಬೇಕಾಗುವಷ್ಟು ಗ್ಯಾಸ್ ಉತ್ಪಾದನೆ ಆಗುತ್ತೆ ಅಂತ ಮಾಡೋಕ್ಕೇನು ಹೇಳಿ. ಆದರೆ ನಮ್ಮಲ್ಲಿ ಈಗ ದನಗಳೇ ಇಲ್ಲ, ಎಮ್ಮೆಗಳೇ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವೆಲ್ಲ ಈ ಬೇರೆ ಬೇರೆದ ಮೇಲೆ ಡಿಪೆಂಡ್ ಆಗಿರುವಂಥ ಸಂದರ್ಭದಲ್ಲಿ ಇನ್ನೇನು ನಾವು ಮಾಡಲಿಕ್ಕೆ ಸಾಧ್ಯ? ಪರ್ಯಾಯ ಮಾರ್ಗಗಳು ಬೇಕಾದಷ್ಟಿವೆ. ಎಲ್ಲವೂ ಸಿಗುವಂಥ ಸಂದರ್ಭದಲ್ಲಿ ಅದ್ರ ಕಡೆ ನಾವು ತಲೆ ಕೂಡ ಹಾಕಲ್ಲ. ಮನುಷ್ಯನ ಸ್ವಭಾವ ಇದು. ಇನ್ನು ನೋಡಿ, ಇಲ್ಲೊಂದು ಭಾಳ ಗಮನಿಸಬೇಕಾದಂಥ ಒಂದು ಸಂಗತಿ ಇದೆ. ತಂದೆ ಸಾವಿನ ದುಃಖದಲ್ಲಿದ್ದ ವಿದ್ಯಾರ್ಥಿ ಒಂದು ಪೇಪರ್ ಆತ ಬರೆಯೋಕ್ಕೆ ಬಂದಿರಲಿಲ್ಲ. ಕೊನೆಗೆ BEO ಗೊತ್ತಾಯ್ತಿದ್ದು, ಇವರೇನೋ ಸಮಸ್ಯೆಯಲ್ಲಿದ್ದಾರೆ ಅಂತ. ಕೊನೆಗೆ ಖುದ್ದು ಅಧಿಕಾರಿಗಳೇ ಹೋಗಿ ಕರ್ಕೊಂಬಂದು ಎಕ್ಸಾಮ್ ಬರೆಸಿದ್ರು. ನಿಜಕ್ಕೂ ಆ BEO ಅವ್ರನ್ನ ಮೆಚ್ಚಬೇಕು. ಪರೀಕ್ಷಾ ಕೇಂದ್ರಕ್ಕೇ ಡ್ರಾಪ್ ಮಾಡಿದ್ರು ತಮ್ಮದೇ ವೆಹಿಕಲಲ್ಲಿ. ಈ ರೀತಿ ಅಪ್ಪ ಹೋದರು. ಆದರೆ ನಿಜವಾದ ನಿಂದೇನು ಅಂದರೆ ಅವರು ಆತ್ಮಕ್ಕೆ ಶಾಂತಿ ಸಿಗೋದು ನೀನು ಸಾಧನೆ ಮಾಡಿದಾಗ. ಹೀಗಾಗಿ ಪರೀಕ್ಷೆ ಬರೀಲೇಬೇಕು ನೀನು ಅಂತೇಳಿ ಪರೀಕ್ಷೆ ಬರೆಸಿದ್ದಾರೆ. ಇಂಥ ಅಧಿಕಾರಿಗಳು ಬೇಕು. ಯಾರು ಬಂದರೋ ಯಾರು ಬಿಟ್ಟರೋ ನಮಗೇನು ಅನ್ನುವಂಥ ಒಂದು ಮನೋಭಾವನೆ ಇದೆಯಲ್ಲ, ಅದನ್ನು ಬಿಟ್ಟು ಈ ಹುಡುಗನನ್ನು ಹೋಗಿ ಮನೆ ತನಕ ಹೋಗಿ ಸಮಾಧಾನ ಹೇಳಿ ತಮ್ಮದೇ ವೆಹಿಕಲ್ನ ಕರ್ಕೊಂಬಂದಿರಲ್ಲ BEO, ಮೆಚ್ಚಬೇಕು ಅವ್ರನ್ನ. ನಮ್ಮ ಅಣ್ಣವರು ತೀರ್ಕೊಂಬಿಟ್ಟಾರೆ. ತೀರ್ಕೊಂಡು ನಮಗೆಲ್ಲ ಏನು ಹೇಳಂಗೆ ಮಾಡಿಬಿಟ್ರು ಅವರು. ನಮಗೆ ಹೇಳ್ಕೊಂಡಿದ್ರೆ ನಾವು ಏನಾರ ಮಾಡ್ತಿದ್ವಿ. ಅವ್ರು ಏನು ಸಾಲಾಗೆಲ್ಲ ಮಾಡ್ಕೊಂಡು ಇದು ಮಾಡಿದ್ರು. ಬೆಳೆ ನಾಶ ಮಾಡ್ಕೊಂಡು ಈ ವರ್ಷ ಒಂಚೂರು ಲಾಸ್ ಆಗ್ಬಿಡ್ತು. ಲಾಸ್ ಆಗಿ ಏನು ಅವ್ರು ಒಂದು ಸ್ವಲ್ಪ ಭಾಳ ಇತ್ಲಾದ ಒಂದಿಷ್ಟು ದುಡ್ಡು ಅವ್ರು ಇವ್ರ ಭಾಳ ದುಡ್ಡು ಇಸ್ಕೊಂಡಿದ್ದ. ದುಡ್ಡು ಇಸ್ಕೊಂಡು ಮಾಡೋಕೆ ಸಾಲ ಇವರು ಕೇಳಕತ್ಕೊಂಡ್ರು. ಹಿಂಸೆ ಆದಂಗೆ ಆತ ಇದು ಮಾಡಿ ಮಳೆ ಬೆಳೆ ಒಂಚೂರು ಕೈ ಕೊಡ್ತು. ಅದಕ್ಕೆ ಅವರು ಸಂಘದಾಗೆ 3-4 ಕಡೆ ಸಾಲ ಮಾಡ್ಕೊಂಡಾರೆ. ಕೈ ಸಾಲ ಬೇರೆ ಮಾಡ್ಕೊಂಡು BEO ರಮೇಶ್ ಮನೆಗೆ ಹೋಗಿ ಆ ಹುಡುಗನ ಕರ್ಕೊಂಬಂದು ಪರೀಕ್ಷೆ ಬರೆಸಿದ್ರು. ಬನ್ನಿ ರಮೇಶ್ ಏನು ಹೇಳ್ತಾರೆ ನೋಡೋಣ. ಈಗಾಗಲೇ ನಿನ್ನೆ ಸಂಜೆ ನಮ್ಮ ಮಣ್ಣಘಟ್ಟ ಶಾಲೆ ಪ್ರೌಢಶಾಲೆಯಲ್ಲಿ ಒಬ್ಬ ಪ್ರೀತಮ್ ಅಂತ ವಿದ್ಯಾರ್ಥಿ, ಆ ವಿದ್ಯಾರ್ಥಿ ತಂದೆ ನಿನ್ನೆ ರಾತ್ರಿ ಏನೋ ಇದಾಗಿ ಮರಣ ಹೊಂದಿದ್ದಾರೆ, ಅಕಾಲ ಮರಣ. ಸೊ ಸಂಜೆ ಅಕಾಲ ಮರಣ ಹೊಂದ ಮೇಲೆ ಆ ಮಗು ವಿದ್ಯಾರ್ಥಿ ನಾನು ಪರೀಕ್ಷೆ ಬರೆಯಲ್ಲ ಅಂಥೇಳಿ ಭಾಳ ಬೇಜಾರು ಮಾಡಿಕೊಂಡು ಕೂತ್ಕೊಂಡಿದ್ರು. ಆ ವಿಚಾರ ನಮಗೆ ಟೀಚರ್ಸ್ ಎಲ್ಲ ಫೋನ್ ಮಾಡಿ ಹೇಳಿದ್ಮೇಲೆ ಇಲ್ಲ, ಅವ್ನಿಗೆ ಯಾವ ಕಾರಣಕ್ಕೂ ನಾವು ಅವನಿಗೆ ಪರೀಕ್ಷೆ ಈಗಾಗಲೇ 3 ಪರೀಕ್ಷೆ ಆಗಿದೆ, ಇದು 4ನೇ ಗಣಿತ ಪರೀಕ್ಷೆ, ಅವ್ನು ಬಿಟ್ಟರೆ ಅವನು ಭವಿಷ್ಯ ಹಾಳಾಗತ್ತೆ ಅಂತೇಳಿ ನಮ್ಮ ಕ್ವಶನ್ ಪೇಪರ್ಗಳಿದ್ದು ಕ್ವಶನ್ ಪೇಪರ್ ಎಲ್ಲ ಕೊಟ್ಬಿಟ್ಟು ಬೆಳಿಗ್ಗೆ 7:30-8 ಗಂಟೆಗೆ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಅರ್ಧ ಗಂಟೆ ಆ ಊರಿನ ಮುಖಂಡರು, ನಮ್ಮ SDMC ಅವರು, ಶಾಲೆಯವರು ಎಲ್ಲರನ್ನೂ ಕರ್ಕೊಂಡು ಮನವೊಲಿಸಿ ಅವನಿಗೆ ನಮ್ಮ ಜೀಪಲ್ಲೇ ಕರ್ಕೊಬಂದು ಪರೀಕ್ಷಾ ಕೇಂದ್ರಕ್ಕೆ ಬಿಟ್ಟು ಈಗ ಪರೀಕ್ಷೆ ಬರೀತಾ ಇದ್ದಾನೆ ಸರ್. ಈಗ ಭಾಳ ಮುಖ್ಯವಾಗಿ ಮಗು ಯಾರೂ ಶಿಕ್ಷಣದಿಂದ ವಂಚಿತರಾಗಬಾರ್ದು. ನಮ್ಮ ಜಿಲ್ಲಾ ಪಂಚಾಯತ್ CEO ಹೇಮಂತ್ ಸಾಹೇಬರು ಅದೇ ನಮಗೆ ಸೂಚನೆ ಕೊಟ್ಟಿದ್ದಾರೆ, ಮತ್ತು ನಮ್ಮ DDP ಅವರು ಅದನ್ನೇ ಮಾರ್ಗದರ್ಶನ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಯಾವ ಮಗುನೂ ಶಾಲೆಯಿಂದ ಹೊರಗುಳಿಬಾರ್ದು, ಎಲ್ಲರೂ ಪರೀಕ್ಷೆ ಬರೀಬೇಕು ಅಂಥೇಳಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಾಗಲೇ ತುಂಬ ಚೆನ್ನಾಗಿ ನಾವು ಶೈಕ್ಷಣಿಕ